ಪ್ರಧಾನಿ ಮೋದಿ ಆಡಳಿತದಲ್ಲಿ ಭಾರತ ವಿಕಸಿತ ದೇಶದತ್ತ ಮುನ್ನಡೆಯುತ್ತಿದೆ. ಸೀಕಲ್ ರಾಮಚಂದ್ರಗೌಡ. ಶಿಡ್ಲಘಟ್ಟ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿತ್ವದ ನಾಯಕತ್ವದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆಯುತ್ತಿದ್ದು, 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಹೊಂದಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ತಿಳಿಸಿದರು. ನಗರದ ಕೋಟೆ ಶ್ರೀರಾಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅವರು ಮಾತನಾಡಿದರು. 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನರೇಂದ್ರ ಮೋದಿ ಅವರ ಸಾಮರ್ಥ್ಯವನ್ನು ಗುರುತಿಸಿ ಗುಜರಾತ್ ಮುಖ್ಯಮಂತ್ರಿಯನ್ನಾಗಿ ಜವಾಬ್ದಾರಿ ನೀಡಿದರು. ಅಲ್ಲಿಂದ ಸತತ 4 ಬಾರಿ ಮುಖ್ಯಮಂತ್ರಿಯಾಗಿ ಗುಜರಾತ್ ಮಾದರಿಯನ್ನು ದೇಶಕ್ಕೆ ಪರಿಚಯಿಸಿದರು. ತದನಂತರ ದೇಶದ ಯುವಕರು, ಮಹಿಳೆಯರು ಮತ್ತು ಮಾಧ್ಯಮಗಳ ಬೆಂಬಲದೊಂದಿಗೆ ಪ್ರಧಾನಿಯಾದ ಮೋದಿ ಅವರು ಡಿಜಿಟಲ್ ಯುಗದ ಕ್ರಾಂತಿಯ ಮೂಲಕ ಭಾರತವನ್ನು ಸುದೃಢಗೊಳಿಸಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ದೇಶದ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವರು 100 ವರ್ಷಗಳ ಆಯುಷ್ಯ, ಆರೋಗ್ಯ ನೀಡಲಿ ಎಂದು ಮುಖಂಡರೆಲ್ಲರೂ ಸೇರಿ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಪೂಜೆಯ ನಂತರ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಪ್ರಧಾನಿಯವರ ಕರೆಗೆ ಓಗೊಟ್ಟು ವಾಸವಿ ಶಾಲಾ ಆವರಣದಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸೀಕಲ್ ರಾಮಚಂದ್ರಗೌಡ, ದೇವೇಗೌಡರು ದೇಶ ಕಂಡ ಹಿರಿಯ ಮುತ್ಸದ್ದಿ ರಾಜಕಾರಣಿ. ಪ್ರಧಾನಿಯಾಗಿದ್ದಾಗ ರೈತರಿಗಾಗಿ ಅವರು ನೀಡಿರುವ ಕೊಡುಗೆ ಅಪಾರ. ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರವನ್ನು ಬೆಂಬಲಿಸುವ ಮೂಲಕ ಅವರು ದೇಶದ ಹಿತ ಕಾಯ್ದಿದ್ದಾರೆ. ಈ ವಯಸ್ಸಿನಲ್ಲಿ ಅವರನ್ನು ಚುನಾವಣಾ ರಾಜಕಾರಣಕ್ಕೆ ಕಳುಹಿಸುವ ವಿಚಾರ ಜೆಡಿಎಸ್ ಮತ್ತು ಬಿಜೆಪಿ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದಾಗಿದೆ. ಆದರೆ ಕಾಂಗ್ರೆಸ್ನವರು ದೇವೇಗೌಡರಿಗೆ ಅಪಚಾರವಾಗುವ ರೀತಿಯಲ್ಲಿ ಮಾತನಾಡುತ್ತಿರುವುದು ಕೇವಲ ರಾಜಕೀಯ ಪ್ರೇರಿತವಾಗಿದ್ದು, ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಕಿಡಿಕಾರಿದರು. ಸುಸಜ್ಜಿತ ಆಸ್ಪತ್ರೆ ಲೋಕಾರ್ಪಣೆ. ಜನಸೇವೆಯ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಈಗಾಗಲೇ 300 ಹಾಸಿಗೆಗಳ ದೊಡ್ಡ ಆಸ್ಪತ್ರೆ ಹೊಂದಿದ್ದು, ಅದೇ ಮಾದರಿಯಲ್ಲಿ ಇಲ್ಲಿನ ಜನರಿಗೂ ಉತ್ತಮ ವೈದ್ಯಕೀಯ ಸೇವೆ ಒದಗಿಸಲು ಮುಂದಾಗಿದ್ದೇವೆ. ಈ ಹಿಂದೆ ರಸ್ತೆ ಅಗಲೀಕರಣದ ಹಿನ್ನೆಲೆಯಲ್ಲಿ ಕಟ್ಟಡ ತೆರವುಗೊಳ್ಳುವ ಸಾಧ್ಯತೆ ಇದ್ದುದರಿಂದ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಕಾಯಲಾಗಿತ್ತು. ಆದರೆ ಇನ್ನು ಮುಂದೆ ಕಾಯುವುದು ಬೇಡ ಎಂದು ನಿರ್ಧರಿಸಿ ಆಸ್ಪತ್ರೆಯ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. ಶೀಘ್ರದಲ್ಲೇ ಸಾರ್ವಜನಿಕರ ತುರ್ತು ಸೇವೆಗಾಗಿ ಲ್ಯಾಬ್, ಡೇ ಕೇರ್ ಕ್ಲಿನಿಕ್ ಹಾಗೂ ವೈದ್ಯಕೀಯ ಸ್ಟೋರ್ ಒಳಗೊಂಡ ಸುಸಜ್ಜಿತ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಮೋದಿಜಿಯವರನ್ನ 100 ವರ್ಷ ದೇವರವರಿಗೆ ಆಯುಷ್ ಕೊಡಬೇಕು. ವಿಕಸಿತ ಭಾರತ 2047ಕ್ಕೆ ವಿಕಸಿತ ಭಾರತ ಆಗ್ಬೇಕು ಅಂತ ಹೇಳಿದ್ರೆ ನಾನಿವತ್ತು ಶಿಡ್ಲಘಟ್ಟದಲ್ಲಿ ಒಂದು ಮಾತು ಹೇಳಲೇಬೇಕಾಗತ್ತೆ. ಸಾಕಷ್ಟು ವೈಯಕ್ತಿಕವಾಗಿ ಎಲ್ರಿಗೂ ಅಂಧ ಪ್ರೇಮ ಅಂತ ಇರುತ್ತೆ. ಅಂಧ ಪ್ರೇಮ ಅಂತ ಹೇಳಿದ್ರೆ ಮುಂದೆ ಏನಂತ ಗೊತ್ತಿರಲ್ಲ, ಕಣ್ಣು ಮುಚ್ಕೊಂಡ್ರೆ ಅವ್ರಿಗೆ ಕಾಣಿಸುತ್ತೆ ಅವ್ರಿಗೆ ಏನು ಬೇಕು ಅಂತಕ್ಕಂಥ ಸ್ವಾರ್ಥ ಸುಮಾರು ಜನಕ್ಕೆ ಇರುತ್ತೆ. ನನಗೂ ಇದೇನು, ಬಟ್ ಆದರೆ ನನಗಿಲ್ಲ. ಯಾಕಂತ ಹೇಳಿದ್ರೆ ನಾನು ಇವತ್ತು ಬಂದಿರತಕ್ಕಂಥದ್ದು ಉದ್ದೇಶನೇ ಬಂದು ಸೀಕಲ್ ಗ್ರಾಮದಲ್ಲಿ ಒಬ್ಬ ರೈತ ಕುಟುಂಬದ ಮನೆಯಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಲ್ಲಿ ವ್ಯಾಪಾರ ಮಾಡಿ ಬೆಂಗಳೂರು ದೇಶನ ನೋಡಿಕೊಂಡು ವಾಪಸ್ಸು ನಮ್ಮೂರ ಕಡೆ ಬಂದಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಇವತ್ತು ನಡೀತಾ ಇರ್ತಕ್ಕಂಥ ರಾಜಕಾರಣ ನನಗೆಲ್ಲ ತುಂಬ ಗೊತ್ತಿದೆ. ಸಾಕಷ್ಟು ಇರ್ತಕ್ಕಂಥ ನಮ್ಮ ರಾಜಕಾರಣಿಗಳು ಒಂದು 40-50 ವರ್ಷ ನಮ್ಮ ಜಿಲ್ಲೆಗಳಲ್ಲಿ ಏನು ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಆದರೆ ಮುಂದುವರಿಬಾರ್ದು. ಇವತ್ತು ನಮಗೆ ನೀರು ಕೊಡ್ತಕ್ಕಂಥದ್ದು ನಡೀತಾ ಇಲ್ಲ. ನಾವೆಲ್ಲ ಏನು ಕೇಳ್ತಾ ಇದ್ದೀವಿ, ಇವತ್ತು ಖಾಲಿ ನೀರು ಕೇಳ್ತಾ ಇದ್ದೀವಿ. ಆಂಧ್ರದಲ್ಲಿ ಬಾರ್ಡ್ರ್ವರೆಗೂ ಬಂದಿದೆ ಕೃಷ್ಣಾ ನದಿ ನೀರು. ಆಂಧ್ರ ಸರ್ವೆ ನಂಬರ್ಗೆ ನೀರಿದೆ. ನಾವೆಲ್ಲ ಏನು ಪಾಪ ಮಾಡಿದ್ದೀವಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಾರ್ಡರ್ ಇರ್ತಕ್ಕಂಥವ್ರು, ಆ ನೀರು ತಗೊಂಬಂದು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥವ್ರು ಅವ್ರು ಯಾರಿಗೂ ಗಮನ ಇಲ್ಲ. ಎತ್ತಿನ ಹೊಳೆ ನೀರು ಬರ್ತಕ್ಕಂಥದ್ದು ಕನಸಾಗಿದೆ. ಕೊಚ್ಚೆ ನೀರು ಇವತ್ತು ಎಲ್ಲರೂ ಇಟ್ಕೊಂಡು ಅದನ್ನು ಇವತ್ತು ಬೆಳೆಗಳು ಬೆಳೆದು ಇವತ್ತು ನಾವು ತಿನ್ನೋದಲ್ದಿರ ಬೆಂಗಳೂರಲ್ಲಿರ್ತಕ್ಕಂಥವ್ರು ಕೂಡ ಈ ಬೆಳೆಗಳನ್ನ ಕಳಿಸ್ತಾ ಇದ್ದೀವಿ. ಇದೊಂದು ಮಾರಕ. ಇವತ್ತು ನಮ್ಮೆಲ್ಲರ ರೈತರ ಹೋರಾಟ ಇರಬೇಕು. ಈ ಸರ್ಕಾರದಲ್ಲಿ ಯಾರ್ಯಾರು ತರಲೇ ಇಲ್ಲ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಕರ್ತಕ್ಕಂಥ ಬದ್ಧತೆ ನಮಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ 100% ಬರುತ್ತೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ನೀರು ತಗುವಂಥ ಕೆಲಸ ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅವರ ಹೋರಾಟದಲ್ಲಿ ನಮ್ಮ ಎಲ್ಲರೂ ನಾಯಕರು ಒಗ್ಗೂಡಿ ಕೈ ಜೋಡಿಸಿ ಪಕ್ಷಾತೀತವಾಗಿ ನಮ್ಮ ರೈತರಿಗೆ ನೀರು ತಗೊಂಬಂದ ಕೆಲಸ ಮಾಡಬೇಕು. ಆ ಹೋರಾಟದಲ್ಲಿ ಇವತ್ತು ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಮಗೆ ಎಲ್ಲ 2 ಜಿಲ್ಲೆಗೆ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ
ರೈತರಿಗೆ ಆಶೀರ್ವಾದ ಆಗಬೇಕು. ಅದೇ ನಿಟ್ಟಿನಲ್ಲಿ ಇವತ್ತು ಮೋದಿಜಿಯವ್ರನ್ನ ತಳ್ಕೊಂತಕ್ಕಂಥ ದಿವಸ ಇವತ್ತೇನಂತ ಹೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಏನು ಹೇಳಿದ್ದಾರೆ. ನಾವು ಒಂದು ತಿಳ್ಕೋಬೇಕು, ಆರ್ಟಿಕಲ್ 370 ತೆಗೆದಿದ್ದು ಯಾಕಂತ ಹೇಳಿದ್ರೆ ಮತ್ತೆ ರಾಜಕಾರಣಕ್ಕಾಗಿ ಕಾಂಗ್ರೆಸ್ಸಲ್ಲಿ ಇವತ್ತು ಮತ್ತು ಜಾತಿಗಳಲ್ಲಿ ಮಧ್ಯಗಳಲ್ಲಿ ಗಲಭೆಗಳು ತಗೊಂಡ್ಬಂದು ರಾಜಕಾರಣ ಮಾಡ್ತಾ ಇದ್ರು. ಆದರೆ ಮೋದಿಜಿಯವರು ಇವತ್ತು ಏನಿವತ್ತು 370 ನಮ್ಮ ಅಮಿತ್ ಶಾ ಅವರ ನೇತೃತ್ವದಲ್ಲಿ 370 ಆರ್ಟಿಕಲ್ 370 ತೆಗೆದ್ರು, ಅದೇ ರೀತಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನಿವತ್ತು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ಅಷ್ಟೂ ಜನನ ಹೊರಗಡೆ ಹಾಕಿ ಬಾಂಗ್ಲಾದೇಶದಲ್ಲಿ ಕೂಡ BJP ಇವತ್ತು ಬಂದಾಗಿದೆ. ಅದಾದಮೇಲೆ ಇವತ್ತು ತಮಿಳುನಾಡಲ್ಲಿ ಕೂಡ ಇಂಡಿ ಕೂಟದಲ್ಲಿರ್ತಕ್ಕಂಥ DMK ಕೂಡ ಇವತ್ತು BJPಗೆ ಬೆಂಬಲ ಕೊಡುತ್ತೆ. ಮಹಿಳೆಯರಿಗೆ ಬಿಲ್ಲಲ್ಲಿ ಏನಿವತ್ತು ಅವತ್ತು ಬಿಲ್ಲು ಫೇಲ್ ಆಗಿದಾಗ ನಗ್ತಾ ಇದ್ರು, ಯಾವುದು ರಾಜೀವ್ ಗಾಂಧಿ ಅವರ ಫ್ಯಾಮಿಲಿ ನಗ್ತಾ ಇದ್ರು, ಇಡೀ ದೇಶ ನೋಡ್ತಾ ಇತ್ತು ನಗೋದನ್ನ. ಅವರು ಮತ್ತೆ ಹತ್ತಿರದಲ್ಲೇ ಈ ಬಿಲ್ಲನ್ನು ತಗೊಬರ್ತಾರೆ. ಇವತ್ತು ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ದು ಗುಂಪೆ ಇವತ್ತು NDA ಸೇರ್ತಾ ಇದ್ದಾರೆ, DMK NDA ಸೇರ್ತಾ ಇದ್ದಾರೆ. ಈ ಬಿಲ್ಲನ್ನ ಮುಂದಿನ ದಿನದಲ್ಲಿ ತರೋದು ಗ್ಯಾರಂಟಿ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೀಸಲಾತಿ ಏನು ಎಲ್ಲರೂ ಒಂದು ದೇಶದಲ್ಲಿ ಇರ್ತಕ್ಕಂಥ ಮಹಿಳಾ ಮೀಸಲಾತಿ ತರೋದು ಗ್ಯಾರಂಟಿ. ಅದೇ ರೀತಿ ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು ಏನು ಡಿಲಿಮಿಟೇಷನ್ ಆಗೋದು ಗ್ಯಾರಂಟಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಾನು ಅಂಧ ಪ್ರೇಮ ಅಂತ ಹೇಳಿದೆ. ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಮುಸಲ್ಮಾನರು ಇದ್ದಾರೆ. ಯಾವ ಥರ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಜನ ಬಂದು ಇಲ್ಲೂ ಸೇರ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅಂಧ ಪ್ರೇಮ ಇದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಭಾರತದಲ್ಲಿ ಎಲ್ಲರೂ ಒಂದೇ, ಹಿಂದೂಗಳು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಒಂದೇ. ಅಂಧ ಪ್ರೇಮ ತೋರಿಸ್ತಕ್ಕಂಥದ್ದು ಯಾರಿಗೆ ಯಾರಾದರೂ ಪಾಕಿಸ್ತಾನಕ್ಕೆ ಅಂಧ ಪ್ರೇಮ ತೋರಿಸ್ತಕ್ಕಂಥವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು. ಒಳ್ಳೇದು. ಭಾರತ ಉಳಿಬೇಕಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಯಾರೋ ಅವರು ವೈಯಕ್ತಿಕವಾಗಿ ಅವರ ಪ್ರೇಮಕ್ಕೋಸ್ಕರ ಯಾರೋ ತೋರಿಸ್ತಕ್ಕಂಥ ಪ್ರೀತಿಯಿಂದ ಇಲ್ಲಿ ಗಲಭೆ ಆಗ್ತಕ್ಕಂಥದ್ದು ಬೇಡ. ಎಲ್ಲರೂ ನಾವೆಲ್ಲ ಒಂದೇನೆ. ಯಾರು ನಾವು ರಾಜಕಾರಣಕ್ಕಾಗಿ ಯಾರನ್ನು ಬಳಸ್ಕೊಳ್ಳೋದು ಬೇಡ. ಹಿಂದೂಗಳಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಇಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಆಗಲಿ, ಎಲ್ಲರೂ ಒಟ್ಟಿಗೆ ವಿಕಸಿತ ಭಾರತಕ್ಕೆ ಕೈ ಜೋಡಿಸ್ಬೇಕು, ಭಾರತ ಉಳಿಸ್ಬೇಕು. ಹಂಗಾಗಿ ಈ ಒಂದು ನಮ್ಮ ಭಾರತದಲ್ಲಿ ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಸಬ್ಕಾ ಪ್ರಯಾಸ್ ಅಂತ ಹೇಳ್ತಕ್ಕಂಥ ಮೋದಿಜಿಯವರ ಏನು ಇದೆ 2047ಕ್ಕೆ ವಿಕಸಿತ ಭಾರತಕ್ಕೆ ಆಗೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಮುಂಬರುವ ದಿನಗಳಲ್ಲಿ ಭಾರತ ಸುಭಿಕ್ಷ ಆಗಬೇಕು. ಮೋದಿಜಿಯವರು 100 ವರ್ಷ ಆಡಳಿತ ಅವರು ಬದುಕಿರೋವರೆಗೂ ಇರಬೇಕು ಅಂತ ಹೇಳಿ ಇವತ್ತು ನಾವು ಪೂಜೆ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ.